ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. 2 ದಿನದಿಂದ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಏಕೆಂದರೆ ಅಕ್ಕನ ಮನೆಗೆ ಬಂದಿದ್ದೆ. ಸೊ ಅಕ್ಕನ ಮನೆಗೆ ಬಂದಿದ್ದೀವಿ ಅಂದರೆ ಮಾತುಕತೆ ಅದು ಇದು ಅಂತ ಟೈಮೇ ಸಿಕ್ಕಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ವೆಯ್ಟ್ ಲಾಸ್ ಹೇಗೆ ಮಾಡ್ತಾಯಿದ್ದೀನಿ, ವೆಯ್ಟ್ ಲಾಸ್ ಡಯೆಟ್ಟು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಜೊತೆಗೆ ಯೂಟ್ಯೂಬ್ನ ನೋಡಿಬಿಟ್ಟು ಕುಲ್ಫಿ ರೆಸಿಪಿ ಟ್ರೈ ಮಾಡಿದ್ವಿ. ಅದೇನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಆ ರೆಸಿಪಿನೆಲ್ಲ ನಿಮಗೆ ತೋರಿಸ್ತೀನಿ. ಇಡೀ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಅಕ್ಕ ವಾಟರ್ ಮೆಲನ್ ಇತ್ತು ಅಂತ ಕಟ್ ಮಾಡಿ ಇಟ್ಟಿದ್ಲು. ಮನೆಯವ್ರಿಗೂ ಎಲ್ಲರಿಗೂ ಕಟ್ ಮಾಡಿ ಇಟ್ಟಿದ್ಲು. ಒಂದು ದೊಡ್ಡ ಸೈಜ್ ಇತ್ತು, ತುಂಬ ಸ್ವೀಟಾಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅದಕ್ಕೆ ಫಸ್ಟು ವಾಟರ್ ಮೆಲನ್ ತಿನ್ನು ಅಂದರು. ಸರಿ ವಾಟರ್ ಮೆಲನ್ ತಿನ್ಕೊಂಬಿಟ್ಟೆ. ಒಂದು ಪ್ಲೇಟಷ್ಟು ಫಸ್ಟು ವಾಟರ್ ಮೆಲನ್ ತಿಂದಿದ್ದೀನಿ. ಆಮೇಲೆ ಅಕ್ಕ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳೆಲ್ಲ ಹಾಕಿ ಒಣಗೋಗಿತ್ತು. ಅದನ್ನೆಲ್ಲ ಮಡ್ಚೋಣ ಅಂತ ಬೆಳಗ್ಗೆನೇ ಎಲ್ಲ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ದೀನಿ. ಇನ್ನೇನು ಸಮ್ಮರ್ ಬಂತು ಅಂತ ಅಕ್ಕ ಎಲ್ಲ ಕಾಟನ್ ಡ್ರೆಸ್ಸಸ್ ಎಲ್ಲ ತೆಗ್ದಿದ್ಲು. ಅಕ್ಕ ಒಂದು ಕಾಲೇಜ್ ICSE ಸ್ಕೂಲಲ್ಲಿ ಪ್ರಿನ್ಸಿಪಲ್ಲು. ಬಾವ ಬಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಸೊ ವೆಕೇಷನ್ಸ್ ಇತ್ತಲ್ಲ, ಒಂದು 2 ವರ್ಷ ಆಗಿತ್ತು ನಾನು ಇಲ್ಲಿ ಬಂದು. ಯಾಕೆಂದರೆ ತುಂಬ ಬಿಸಿಲು, ಅಕ್ಕನೇ ಅಲ್ಲಿಗೆ ಬರ್ತಿದ್ರು, ಬಾವ ಬರ್ತಿದ್ರು. ನಾನು ತುಂಬ ಕಡಿಮೆ ಇಲ್ಲಿಗೆ ಬರೋದು, ಯಾಕೆಂದರೆ ಮೇಯ್ನಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ತುಂಬ ಬಿಸಿಲಿರುತ್ತೆ. ಅದಕ್ಕೆ ಈಗ ನೆಕ್ಸ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ 1.5 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಒಂದು ಚಿಕ್ಕ ಚೂರಷ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಚಕ್ಕೆನ ಹಾಕಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂಕಾಳು, ಇದಿಷ್ಟನ್ನು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದೊಂಥರ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ನಾನು ಹತ್ತತ್ರ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಅದರ ಎಕ್ಸ್ಟ್ರಾಕ್ಟ್ ಎಲ್ಲ ಬಿಟ್ಕೊಂಡಿರುತ್ತೆ. ಇದೊಂಥರ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ನಾನೇನು ಡಯೆಟ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ ಅಂತ ಏನಿಲ್ಲ, ಬಟ್ ಆದಷ್ಟು 80% ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಎಲ್ಲ 20% ಆಗೋಗುತ್ತೆ. ಸೊ ಒಂದು ಕಡೆ ಸೇರಿದಾಗ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳ್ಕೊಳಕ್ಕಾಗಲ್ಲ. ಸೊ ಆದಷ್ಟು ಏನೇ ತಿಂತೀನಿ ಅದು, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ರೈಸ್ ತಿಂತಾಯಿದ್ದೀನಿ ನೋಡಿ, ಇಷ್ಟೇ ತಿನ್ನೋದು ನಾನು. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ತಿಂತೀನಿ. ಸೊ ಮನೆಗೆ ಹೋದ್ಮೇಲೆ ಆದಷ್ಟು ನಾನು ಪಕ್ಕಾ ಡಯೆಟ್ ಫಾಲೋ ಮಾಡ್ತೀನಿ. ಅದರದ್ದು ಡೀಟೇಲ್ ವೀಡಿಯೋಸ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಫ್ರೆಂಡ್ಸ್, ನಾನಿಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೊತಾ ಇದ್ದೀನಿ. ಈ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ನ ಯಾವಾಗಲೂ ಮಿಸ್ ಮಾಡ್ಕೋಬಾರ್ದು. ಏಕೆಂದರೆ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಊಟ ಮಾಡಿಬಿಡ್ತೀವಿ. ಟಿಫನ್ಗೂ ಲಂಚ್ಗೂ ತುಂಬ ಗ್ಯಾಪ್ ಕೊಟ್ಬಿಟ್ರೆ ತುಂಬ ಹಶ್ವಾಗುತ್ತೆ. ಮಿಡ್ ಮಾರ್ನಿಂಗ್ ಸ್ನ್ಯಾಕು ನಾನು ದಾಳಿಂಬೆ ತೊಗೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇಲ್ಲಿ ನಾನು ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲನೂ ಒಂದು ಕುಲ್ಫಿ ರೆಸಿಪಿ ನೋಡಿದ್ವಿ. ಒಂದು 2-3 ಚಾನಲ್ ನೋಡಿದ್ವಿ. ಆಮೇಲೆ ಕುಲ್ಫಿ ಮಾಡೋಣ ಅಂತ ಬಾವ ಮ್ಯಾಂಗೋಸ್ ತಂದಿದ್ರು. ಅದನ್ನೆಲ್ಲ ಮಾಡೋಣ ಅಂತ ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಅದು ಆರೆಂಜ್ ಕಲರ್ದು ನಂದಿನಿ ಬರುತ್ತಲ್ಲ, ಅದಂತೂ ಅರ್ಧ ಲೀಟ್ರ್ ಕಾಯಿಸೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಸ್ಟರ್ಡ್ ಪೌಡರ್ ಬೇಕು, ಮತ್ತು 2 ಮಾವಿನ ಹಣ್ಣು ತೊಗೊಂಡಿದ್ದು, 3 ಕಟ್ ಮಾಡಿಲ್ಲ. ನನ್ನ ಮಕ್ಕಳೇ ಒಂದು ತಿನ್ಕೊಂಬಿಟ್ರು, 2 ಹಾಕಿದ್ದೀನಿ. ಆಮೇಲೆ ಅಕ್ಕನ ಮನೇಲಿ ಮೈಸೂರು ಸ್ಯಾಂಡಲ್ದು ಕ್ಲೀನಾಲ್ ಅಂತ ಒಂದು ಪಾತ್ರೆ ತೊಳೆಯೋ ಲಿಕ್ವಿಡ್ ಇತ್ತು. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನನಗೆ ನೆಲ ಒರೆಸೋದು ಮತ್ತು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇದೆಲ್ಲ ಲಿಕ್ವಿಡ್ಸ್ ಇರ್ಬೋದು, ಪೌಡರ್ಸ್ ಇರ್ಬೋದು, ಘಮ 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 ಅಂತ ಇರಬೇಕು. ಇದಂತೂ ತುಂಬಾ ಚೆನ್ನಾಗಿತ್ತು ಫ್ಲೇವರು. ನಾನು ಅದಕ್ಕೆ ಕೇಳ್ತಾಯಿದ್ದೆ ಎಷ್ಟು ಏನು ಅಂತ. 130 ರುಪೀಸ್ ಏನೋ ಇತ್ತು. ತುಂಬಾ ಘಮ ಘಮ ಅಂತಿತ್ತು. ಆಮೇಲೆ ಜಿಡ್ಡು ಕೂಡ ಬೇಗ ಹೋಗ್ತಿತ್ತು. ಕೆಲವೆಲ್ಲ ಇದು ಡಿಶ್ ವಾಷಿಂಗ್ ಲಿಕ್ವಿಡ್ ಎಲ್ಲ ಏನಾಗುತ್ತೆ ಅಂದರೆ ಕಡಿಮೆ ಬೆಲೆ ಇರುತ್ತೆ, ಬಟ್ ಜಿಡ್ಡೇ ಹೋಗಲ್ಲ. ಸೊ ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ನೀವು ಯಾವುದೇ ಒಂದು ಹೊಸದಾಗಿ ಏನೋ ಒಂದು ಪ್ರಾಡಕ್ಟ್ ಟ್ರೈ ಮಾಡ್ತೀರಾ ಅಂದರೆ ಫಸ್ಟ್ ಕಡಿಮೆ ಕ್ವಾಂಟಿಟಿ, ನಾನು ಅಷ್ಟೇ ಒಂದು 20 ರೂಪಾಯಿದು 10 ರೂಪಾಯಿದು ಸ್ಯಾಚೆಟ್ಸ್ ಬರುತ್ತಲ್ಲ ಆ ಥರದ್ದು. ಈಗ ವಿಮ್ದೇನೆ ಟ್ಯಾಮ್ರಿಂಡ್ ಫ್ಲೇವರ್ದಿದೆ, ಆಮೇಲೆ ಲೆಮನ್ ಫ್ಲೇವರ್ ಇದೆ, ಲೆಮನ್ದು ಆ ಥರ ಫ್ರೇಗ್ರೆನ್ಸ್ ಇರುವಂಥದ್ದಿದೆ. ಸೊ ಅದನ್ನೆಲ್ಲನೂ ನಾನು ಫಸ್ಟು ಒಂದು 10 ರುಪೀಸ್ದು 20 ರುಪೀಸ್ದು ತಂದು ಟ್ರೈ ಮಾಡ್ತೀನಿ. ನನಗೆ ಇಷ್ಟ ಆದರೆ ಆಮೇಲೆ 1 ಲೀಟ್ರಷ್ಟು ತೊಗೊಂಡ್ಬಿಡ್ತೀನಿ. ಈವನ್ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ. ನಾನು ಒಂದು ಸತಿ ಟ್ರೈ ಮಾಡಿದೆ, ಒಂದು ಚಿಕ್ಕ ಪ್ಯಾಕೆಟು. ಅದು ಮನೆಗೆ ನಾನು ಒಂದು ಸತಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ತುಂಬಾ ಕಡಿಮೆ ಬೀಳ್ತು. ಫ್ಲಿಪ್ಕಾರ್ಟ್ದೇ ಒಂದು ಪಾತ್ರೆ ತೊಳೆಯೋದು ಒಂದು ಲಿಕ್ವಿಡ್ ಜೆಲ್ ಇದೆ, ತುಂಬಾ ಚೆನ್ನಾಗಿತ್ತು.
ಸೊ ಹೊಸದಾಗಿ ನಾವು ಲೇಡೀಸ್ ಎಲ್ಲ ಹೀಗೆ ಅಲ್ವಾ, ಏನಾದರೂ ಹೊಸದಾಗಿ ಓಪನ್ ಮಾಡ್ತೀವಿ ಅಂದರೆ ಅದನ್ನು ಟ್ರೈ ಮಾಡೋವರೆಗೂ ನಮಗೆ ಸಮಾಧಾನನೇ ಇರಲ್ಲ. ನನಗೂ ಅಷ್ಟೇ, ಅದು ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅದು ತುಂಬಾ ಜೋಶ್ ಒಂಥರ ನಮಗೆಲ್ಲರಿಗೂ. ಫಸ್ಟು ನೀಟಾಗಿ ಮಾಡಿಬಿಡೋಣ, ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ನೀಟಾಗಿ ತೊಳಿತಾ ಇದ್ದೀನಿ. ಅಕ್ಕನೂ ವರ್ಕಿಂಗ್ ಆಗಿರೋದ್ರಿಂದ ಅವಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೆಲ್ಪ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಜಿಡ್ಡೆಲ್ಲ ತುಂಬ ಚೆನ್ನಾಗಿ ಹೋಯಿತು. ಆ ಘಮ ಅಂತೂ ತುಂಬಾ ಚೆನ್ನಾಗಿತ್ತು. ಮೈಸೂರು ಸ್ಯಾಂಡಲ್ ಕ್ಲೀನ್ ಆಲ್ ಅಂತ, ನೀವು ಅಷ್ಟೇ ಈ ರೀತಿ ಎಲ್ಲರೂ ಸಿಕ್ಕರೆ ಟ್ರೈ ಮಾಡಿ. ಆಮೇಲೆ ಜಿಫ್ಫಿ ಅಂತ ಅದೂ ಚೆನ್ನಾಗಿದೆ. ನಾನು ಬರಬೇಕಾದ್ರೆ ಒಂದು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಪಾತ್ರೆ ತೊಳೆಯೋಕ್ಕೆಲ್ಲ ಹೆಂಗೆ ಮೂಡ್ ತರಿಸ್ಕೊತೀರಾ ಅಂತ ಹೇಳಿ. ನನಗಂತೂ ಹೊಸ ಲಿಕ್ವಿಡು, ಹೊಸ ಸೋಪು ಈ ಥರ ಎಲ್ಲ ತರಿಸ್ಕೊತಾ ಇರ್ತೀನಿ. ಒಂದು ಖಾಲಿ ಆಗಿದ ತಕ್ಷಣ ಇನ್ನೊಂದು ವೆರೈಟಿ ತರಿಸ್ಕೊಳ್ತೀನಿ. ಆ ಫ್ರೇಗ್ರೆನ್ಸ್ಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲಪ್ಪ ತೊಳೆಯೋಣ ಬೇಗ ನೀಟಾಗಿ. ಅದು ನನಗಂತೂ ಏನಾದ್ರು ನೀಟ್ ಮಾಡಬೇಕು, ನೀಟ್ ನೋಡ್ತಾ ಇದ್ದೀನಿ ಅಂದರೆ ನನಗೆ ಇನ್ನೂ ಕೆಲಸ ಮಾಡಬೇಕು ಅನಿಸ್ತಾ ಇರುತ್ತೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಇದು ಲಿಕ್ವಿಡ್ ನೋಡಿದ ತಕ್ಷಣ ಇಲ್ಲ, ನನ್ನ ಪಾತ್ರೆ ಎಲ್ಲ ನೀಟಾಗಿ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಈಗ ನೆಕ್ಸ್ಟ್ ಕುಲ್ಫಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ನಮ್ಮ ಅಕ್ಕನ ಮಗಳಿಗೇ ಹೇಳ್ದೆ ವಿಡಿಯೋ ಮಾಡು ಅಂತ. ಫಸ್ಟ್ ನಿನಗೆ ಕುಲ್ಫಿ ರೆಸಿಪಿ ಬೇಕು ಅಂದರೆ ನನಗೆ ವಿಡಿಯೋ ಮಾಡಿಕೊಡು ಅಂತ ಹೇಳ್ದೆ. ಅವಳು ನಕ್ಕು ನಾವೆಲ್ಲ ಸೇರಿದ್ರೆ ಎಷ್ಟು ನಗಾಡ್ತಾ ಇರ್ತೀವಿ. ನನಗೆ ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ನಾವು ಫ್ಯಾಮಿಲಿ ಮೂಮೆಂಟ್ ಅಲ್ವಾ. ನಾನು ವಿಡಿಯೋ ಕ್ಯಾಮ್ರಾ ತೊಗೊಂಡು ಬಿಸಿ ಆಗಿಬಿಟ್ರೆ ಆ ಮೂಮೆಂಟ್ ಮಿಸ್ ಆಗೋಗುತ್ತೆ ಅಂತ ಆದಷ್ಟು ಕಡಿಮೆನೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ಈಗ ಅರ್ಧ ಲೀಟ್ರ್ ಕಾಯಕ್ಕಿಟ್ಟಿದ್ದೀನಿ. ಆ್ಯಕ್ಚುಲಿ ಆರೆಂಜ್ ಕಲರ್ ಪ್ಯಾಕೆಟ್ ತಂದಿದ್ದರು ಮನೇಲಿ, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಈ ಥರ ಕಟ್ ಮಾಡೋಕ್ಕೆ ತೋರಿಸಿದ್ರು, ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ನನಗಿದೇನೋ ಮೆಥಡ್ ಅಷ್ಟೇನು ಸರಿ ಹೋಗಲಿಲ್ಲ. ಈಸಿಯಾಗಿ ಬಂತು, ಇಲ್ಲ ಅಂತಲ್ಲ. ಬಟ್ ಇದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಮ್ಯಾಂಗೋದು, ಮಾವಿನ ಹಣ್ಣು ಪಲ್ಪ್ ಎಲ್ಲ ತೊಗೋತಾ ಇದ್ದೀನಿ. ನೋಡಿ, ಸುಮ್ಮನೆ ಈ ಥರ ತೆಗೆದ್ರೂ ಬರುತ್ತೆ. ಅದೇನೋ ಆ ಥರ ಕಟ್ ಮಾಡಿ ವೀಡಿಯೋಗೋಸ್ಕರ ಅಂತ ಎಲ್ಲ ಮಾಡ್ತಾರೆ ಅನಿಸುತ್ತೆ, ನನಗೇನೋ ಗೊತ್ತಾಗಲಿಲ್ಲ. ಹಾಗೆ ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ನೋಡೋಕ್ಕೆ ಚೆನ್ನಾಗಿತ್ತು. ಓಕೆ, ಫೈನಲಿ ಏನು ಅಂದರೆ ಮಾವಿನ ಹಣ್ಣಂದು ಎಲ್ಲ ಪಲ್ಪೆಲ್ಲ ನೀಟಾಗಿ ತೊಗೋಬೇಕು. ಎಡಗೈಯಲ್ಲಿ ಆ ಸಿಪ್ಪೆನ ಇಟ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಒಂದು ಶಾರ್ಪ್ ಸ್ಪೂನ್ ತೊಗೊಂಡ್ಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಆ ಪಲ್ಪೆಲ್ಲ ನೀಟಾಗಿ ತೊಗೊಳ್ಳಿ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಸಿಹಿಯಾಗಿರಬೇಕು ಫ್ರೆಂಡ್ಸ್. ಮೇಯ್ನಾಗಿ ಮಾವಿನ ಹಣ್ಣು ಸ್ವಲ್ಪ ತಿಂದು ನೋಡಿ, ಸ್ವೀಟಾಗಿದ್ರೇ ಕುಲ್ಫಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಒಗ್ರಾಗಿ ಒಂಥರ ನಾರ್ ಥರ ಇದೆ ಅಂದರೆ ಚೆನ್ನಾಗಿ ಬರೋಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಲು ಕಾಯಕ್ಕಿಟ್ಟಿದೆಯಲ್ಲ, ಇಡೀ ಕುಲ್ಫಿ ಪ್ರಾಸೆಸ್ಸಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಹಾಲು ಕಾಯಿಸೋದು. ಈಗ ಉಕ್ತಾ ಇದೆಯಲ್ವಾ, ಹಾಲು ಉಕ್ತಾ ಇದೆ ಅಲ್ವಾ, ಅರ್ಧ ಲೀಟ್ರ್ ಹಾಲು ಉಕ್ತಾ ಇದೆ. ಈಗಲೇ ಆಫ್ ಮಾಡೋಕ್ಕೆ ಹೋಗಬಾರ್ದು. ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಆ ಕೆನೆ ಥರ ಬರ್ತಾ ಇದೆಯಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ನಾನು ಹತ್ತತ್ರ ಒಂದು 25 ನಿಮಿಷ ಅನಿಸುತ್ತೆ. 25 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಲಿಸ್ತಾ ಇದ್ದೆ. ಅದು ಕೆನೆ ಎಲ್ಲ ಸೈಡಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ, ಆ ಸೌಟ್ಗೆಲ್ಲ ಕೆನೆ ಹಚ್ಕೊಂಡಿದೆ ಅಲ್ವ, ಅದೇ ಮೇನ್ ಟೇಸ್ಟು. ಕ್ರೀಮಿಯಾಗಿ ಬರಬೇಕು ಅಂದರೆ ಮೇಯ್ನಾಗಿ ಹಾಗೇ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಲಾಸ್ಟಲ್ಲಿ ನೋಡಿ ಕುಲ್ಫಿ ಕತೆ ಏನಾಯಿತು ಅಂತ. ಸೊ ಅದೇ ರೀತಿ ಕಾಯಿಸ್ಕೊತಾ ಇದ್ದೆ ನಾನು ಒಂದು 20-25 ನಿಮಿಷ ಅಷ್ಟು. ನೋಡಿ, ಲೋ ಫ್ಲೇಮಲ್ಲೇ ಹುಕ್ಕತ್ತಲ್ವ, ಅದಾದಮೇಲೆ ಲೋ ಫ್ಲೇಮ್ ಮಾಡಿಬಿಡಿ. ಆಮೇಲೆ ಕೆನೆ ಕಟ್ತಾ ಇರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಟೇಸ್ಟ್ ಮಾತ್ರ ಆಸಮ್ಮು. ಸೊ ನಾನಂತೂ 100ಗೆ 100 ಕೊಡ್ತೀನಿ ಈ ರೆಸಿಪಿಗೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಮಾವಿನ ಹಣ್ಣಂದು ಪಲ್ಪ್ ತೆಗಿಯೋಣ ಅಂತ ಇನ್ನೊಂದು ಮೆಥಡ್, ನನ್ನದೇ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ರೀತಿ ಯೂಸ್ ಮಾಡಿ. ಸ್ಲೈಸ್ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಈ ರೀತಿ ಪಲ್ಪ್ ತೊಗೋತಾ ಇದ್ದೀನಿ. ನನಗೇನೋ ಈ ಮೆಥಡೇ ಈಸಿ ಅಂತ ಅನಿಸ್ತು. ಅದೇನೋ ಕಟ್ ಮಾಡಿ ತೆಗಿಯೋದು ನನಗೇನೋ ಇಷ್ಟ ಆಗಲಿಲ್ಲ. ಕೆಲವು ಸತಿ ಅದು ಸಿಪ್ಪೆನೂ ಕಟ್ಟಾಗೋಗುತ್ತೆ, ಅದೇನೋ ಪಲ್ಪೆಲ್ಲ ಸರಿಯಾಗಿ ಬರೋಲ್ಲ. ಸುಮ್ಮನೆ ಈ ರೀತಿ ತೆಗೆದುಬಿಟ್ರೆ ಸ್ಪೂನಲ್ಲಿ ನೀಟಾಗಿ ಬಂದ್ಬಿಡುತ್ತೆ. ನೆಕ್ಸ್ಟು ನೋಡಿ, ಮತ್ತೆ ಜೊತೆಗೆ ನಾನು ಹಾಲು ನೋಡ್ಕೊತಾ ಇದ್ದೀನಿ. ಇಂಪಾರ್ಟೆಂಟ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮರಳಿಸ್ಬೇಕು ಅದನ್ನು. ಅದು ಎಷ್ಟು ಗಟ್ಟಿಯಾಗುತ್ತೆ ನೋಡಿ, ಅದು ಒಳ್ಳೆ ಹಿಂಗೆ ಅನ್ಸುತ್ತೆ ಗೊತ್ತಾ, ಹಾಲು ಹೊಡೆದೋಗಿದೆಯೇನೋ ಅನ್ನೋ ಲೆವೆಲ್ಗೆ ಅನಿಸುತ್ತೆ. ಆಮೇಲೆ ನೀವು ಯಾವಾಗಲೇ ಕುಲ್ಫಿ ಮಾಡ್ತೀರಾ ಅಂದರೆ ಚೆನ್ನಾಗಿ ಪಾತ್ರೆ ತೊಳೆದು ತೊಗೊಳ್ಳಿ. ಅದರಲ್ಲಿ ಹುಳಿ ಅಂಶ, ಏನೋ ಒಂದು ಸಾರಿಂದು ಅಂಶ ಏನೂ ಇರಬಾರ್ದು. ಅದು ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಇದು ಹೊಡೆದಿರೋ ಥರ ಕಾಣುತ್ತೆ, ಯಾಕೆಂದರೆ ಕೆನೆ ಕಟ್ತಾ ಇದೆ ಅಲ್ವಾ, ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಏನೋ ಹಾಲು ಹೊಡೆದೋಗಿ
ಹೊಡೆದೋಗಿದ್ಯೇನೋ ಅಂತಲೇ ಅನಿಸುತ್ತೆ. ಆ ಥರ ಏನೂ ಹೊಡೆದಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಆಮೇಲೆ ಸೈಡಲ್ಲೆಲ್ಲ ಅದು ಕೆನೆ ಕಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ. ಸೊ ಇದರಿಂದ ಹಾಲು ತುಂಬ ಗಟ್ಟಿಯಾಗಿ ಕುಲ್ಫಿ ತುಂಬ ಕ್ರೀಮಿಯಾಗಿ ಬರುತ್ತೆ. ಈಗ ನೋಡಿ ನಾನು ಅದೇನೇನು ಮ್ಯಾಂಗೋದು ಪಲ್ಪ್ ಇದೆಯಲ್ಲ ಎರಡು ನಾನು ಯೂಸ್ ಮಾಡಿದ್ದು. ಎರಡು ಮ್ಯಾಂಗೋದು ಪಲ್ಪ್ನ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದು ವೀಡಿಯೋದಲ್ಲಿ ಇನ್ನೂ ಕಲರ್ ಚೆನ್ನಾಗಿ ಬರ್ತಾಯಿಲ್ಲ. ಲೈವಾಗಿ ನೋಡಿದ್ರೆ ಆರೆಂಜಿಶ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಸ್ವೀಟಾಗಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ವೀಟಾಗಿರುವಂಥ ಮ್ಯಾಂಗೋನ ತೊಗೊಂಡ್ರೆ ಒಳ್ಳೆ ಕುಲ್ಫಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ವಿಕ್ಫೀಲ್ಡ್ ಅವ್ರದ್ದು ಒಂದು ಕಸ್ಟರ್ಡ್ ಪೌಡರ್ ಇತ್ತು. ಇದು ವೆನಿಲಾ ಫ್ಲೇವರ್ ಅನಿಸುತ್ತೆ. ಅಕ್ಕ ಫ್ರಿಜ್ಜಲ್ಲಿ ಇಟ್ಟಿದ್ಲು. ಅದೊಂದು ಟೀ ಸ್ಪೂನ್ ತೊಗೊಂಡೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಏನಾದರೂ ಕಸ್ಟರ್ಡ್ ಪೌಡರ್ ಇಲ್ಲ ಅಥವಾ ಸ್ಟ್ರಾಬೆರಿ ಫ್ಲೇವರ್ ಇದೆ, ಆ ಥರದ್ದು ಏನಾದರೂ ಇದೆ ಅಂದರೆ ಹಾಕಕ್ಕೆ ಹೋಗಬೇಡಿ. ಸ್ಟ್ರಾಬೆರಿ ಫ್ಲೇವರು ವಿತ್ ಮ್ಯಾಂಗೋ ಸರಿ ಹೋಗಲ್ಲ, ಅದೊಂಥರ ಟೇಸ್ಟ್ ಬಂದುಬಿಡುತ್ತೆ. ವೆನಿಲಾ ಇದ್ದರೂ ಓಕೆ, ಏನೂ ಆಗಲ್ಲ. ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಕೂಡ ಒಂದು ಸ್ಪೂನು ಗಂಟಿಲ್ದಂಗೆ ನೀರಲ್ಲಿ ಕಲಿಸ್ಕೊಂಡು ಅದು ಕೂಡ ಹಾಕ್ಕೋಬೋದು. ನೋಡಿ ಈಗ ಸುಮಾರು ಎಷ್ಟು ಹೊತ್ತು ಕುದ್ದಿದೆ ಅಲ್ವಾ, 20-25 ಮಿನಿಟ್ಸು ಅಷ್ಟು ಚೆನ್ನಾಗಿ ಹಾಲು ಕೂತಿದೆ. ಈಗ ಅದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ಅಕ್ಕನ ಮಗಳಿಗೆ ಎಷ್ಟು ಸತಿ ಕರ್ತಿದ್ದೀನೋ ಬಾರಿ, ನಾನು ಟ್ರೈಪಾಡು ಅಲ್ಲೇ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದಕ್ಕೆ ಬಾಮ್ಮ ನೀಟಾಗಿ ವಿಡಿಯೋ ಮಾಡಿಕೊಡು, ಕುಲ್ಫಿ ಮಾಡಿಕೊಡ್ತಾ ಇದ್ದೀನಲ್ಲ ಅಂತ ಕರೆದು ವಿಡಿಯೋ ಮಾಡಿಸ್ಕೊತಾ ಇದ್ದೆ. ನೆಕ್ಸ್ಟ್ ಇದು ಕಸ್ಟರ್ಡ್ ಪೌಡರ್ದು ಮಿಕ್ಸ್ಚರ್ ಹಾಕಿನಿ. ಆಮೇಲೆ 4-5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಫ್ರೆಂಡ್ಸ್. ನೀವು ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸ್ವೀಟ್ ಇಷ್ಟು ಸಾಕು, ನಿಮಗೆ ತುಂಬ ಸ್ವೀಟ್ ಇಷ್ಟ ಅಂದರೆ 5-6ವರೆಗೂ ಹಾಕ್ಕೋಬೋದು. ಇಲ್ಲ ನನ್ನ ಪ್ರಕಾರ 5 ಸಾಕು. ಏಕೆಂದರೆ ಮುಂದೆ ನಾವು ಬಾದಾಮಿ ಪೌಡರು ಹಾಕ್ತೀವಿ. ಬಾದಾಮಿ ಪೌಡ್ರಲ್ಲೂ ಆ್ಯಕ್ಚುಲಿ ಸ್ವಲ್ಪ ಸಕ್ಕರೆ ಇರುತ್ತೆ ಆಯಿತಾ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಈ ಸ್ಟೇಜಲ್ಲಿ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿರಿ. ಯಾಕೆಂದರೆ ಬಾದಾಮಿ ಪೌಡ್ರ್ ಹಾಕ್ತೀವಲ್ವ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಆಮೇಲೆ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ನಾವು ಕಾರ್ನ್ಫ್ಲೋರ್ ಅಂತೀನಿ, ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಈ ರೀತಿ ಕಲಿಸ್ತಾನೇ ಇರಬೇಕು. ಎಷ್ಟು ಗಟ್ಟಿಯಾಗಿ ಈ ಸ್ಟೇಜಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೀಮಿಯಾಗಿ ಹೋಗುತ್ತೆ ಅಂತ. ಕುಲ್ಫಿ ಮಾಡೋದು ಆ್ಯಕ್ಚುಲಿ ತುಂಬಾ ಈಸಿ, ಬಟ್ ಏನಿಲ್ಲ ಅಂದರೆ ಈ ಥರ ಕಲಿಸ್ತಾ ಇರಬೇಕು. ನೀವು ಹಾಲು ಇಟ್ಬಿಟ್ಟು ಆ ಟೈಮಲ್ಲಿ ನನಗೇನೂ ಟೈಮ್ ಅನಿಸಿಲ್ಲ. ಈ ಕಸ್ಟರ್ಡ್ ಪೌಡರ್ದು ಒಂದು 5 ನಿಮಿಷ ಹಿಂಗೆ ಅಂತ ಇರಬೇಕು. ಮಕ್ಳಿಗೆ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಸ್ಟೇಜ್ವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡೋದು ಮಾತ್ರ ಬಿಡಬಾರ್ದು, ಯಾಕೆಂದರೆ ಗಂಟು ಕಟ್ಬಿಟ್ರೆ ಅದೊಂಥರ ಬಂದುಬಿಡುತ್ತೆ. ಅದು ಗಂಟನ್ನ ಬಿಡ್ಸೋದು ತುಂಬ ಕಷ್ಟ. ಫಸ್ಟೇ ನೀಟಾಗಿ ಸಪ್ರೇಟಾಗಿ ಪೇಸ್ಟ್ನ ಮಾಡಿಕೊಂಡು ನೀರಲ್ಲಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ, ನೀವು ಬೇಕಾದ್ರೆ ಹಾಲಲ್ಲೂ ಮಿಕ್ಸ್ ಮಾಡ್ಕೋಬೋದು. ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಒಂದು ಡ್ರಾಪ್ ಬೀಳೋಕ್ಕೂ ಎಷ್ಟು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಅಲ್ವಾ. ನಾರ್ಮಲ್ ನೀರು ಥರ ಬೀಳ್ತಾ ಇಲ್ಲ, ಸ್ವಲ್ಪ ಕ್ರೀಮಿಯಾಗಿ ಬೀಳ್ತಾ ಇದೆ. ಈ ಸ್ಟೇಜ್ವರೆಗೂ ನಾವು ಚೆನ್ನಾಗಿ ತಗೊಂಬರಬೇಕು. ಆಮೇಲೆ ಕಸ್ಟರ್ಡ್ ಪೌಡರ್ ಆಗಿರಲಿ, ಕಾರ್ನ್ಫ್ಲೋರ್ ಆಗಿರಲಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಒಂಥರ ಒಗ್ರೊಗ್ರೋ ಥರ ಟೇಸ್ಟ್ ಬಂದುಬಿಡುತ್ತೆ. ನೆಕ್ಸ್ಟ್ ನಾನು ಮ್ಯಾಂಗೋ ಪಲ್ಪ್ ಏನಿದೆಯಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅಂತ ಹೇಳಿದರು. ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ರಿರೋದು ತೊಗೊಂಡ್ರೆ ಹಾಲು ಒಡೆದೋಗೋ ಚಾನ್ಸು ಇರುತ್ತೆ, ಅದೂ ಒಂಥರ ಪ್ರಾಬ್ಲಮ್ಮು. ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ. ತುಂಬ ಸ್ವೀಟಾಗಿತ್ತು ಈ ಮ್ಯಾಂಗೋನ, ಅದನ್ನು ನಾನು ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಸಣ್ಣ ಜಾರ್ ಹುಡುಕ್ತೆ, ಅಕ್ಕ ಎಲ್ಲೋ ಹೊರಗಡೆ ಹೋಗಿದ್ಲಲ್ಲ, ನಾನೇನು ಹುಡ್ಕಕ್ಕೆ ಹೋಗಿಲ್ಲ. ದೊಡ್ಡ ಜಾರಲ್ಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಸಣ್ಣ ಜಾರೇ ತೊಗೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂದರೆ ಸಣ್ಣ ಜಾರೇ ತೊಗೊಳ್ಳಿ. ಈಗ ನೋಡಿ ನಾನು ಇದನ್ನು ತಣ್ಣಗಾಕಕ್ಕೆ ಬಿಟ್ಟಿದ್ದೀನಿ. ಇಂಪಾರ್ಟೆಂಟ್ ಇದೆ ಸ್ಟೆಪ್ಪು. ತಣ್ಣಗಾಕೋಕ್ಕೆ ನಾನು ಹತ್ತತ್ರ ಒಂದು 15 ನಿಮಿಷ ಬಿಟ್ಬಿಟ್ಟಿದ್ದೆ. ಸ್ವಲ್ಪ ಅರ್ಧ ಪ್ಲೇಟ್ ಮುಚ್ಚಿಬಿಡಿ. ಆಗ ಅಷ್ಟೊತ್ತಿಗೆ ತಣ್ಣಗಾಗೋಗುತ್ತೆ. ಒಂದು 15-20 ಮಿನಿಟ್ಸ್ಗೆಲ್ಲ ತಣ್ಣಗಾಗುತ್ತೆ. ಇಲ್ಲಾಂದರೆ ಕೆಳಗಡೆ ಒಂದು ಪ್ಲೇಟ್ನ ಹಾಕಿಟ್ಬೋದು. ನೆಕ್ಸ್ಟ್ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. 1-1:30 ಆಗೋಗಿತ್ತು. ಸರಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಅಕ್ಕ ಸೊಪ್ಪು ಸಾರು ಮತ್ತು ಅನ್ನ ಮಾಡಿದ್ಲು. ಅದನ್ನೇ ಊಟ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಡಯಟ್ ಮಾಡ್ತಾಯಿದ್ದೀನಿ, ಬಟ್ ಆದಷ್ಟು ಕಡಿಮೆ ಕ್ವಾಂಟಿಟಿಲಿ ತಿಂತಾಯಿದ್ದೀನಿ. ಡಯಟ್ ರೆಸಿಪೀಸ್, ಡಯಟ್ ಐಟಮ್ಸ್ ಅಂತ ನಾನು ಏನೂ ತಿಂತಾಯಿಲ್ಲ. ನೋಡ್ತೀನಿ ಮುಂದೆ, ಆದರೆ ಬಂದಿರೋ ಜಾಗದಲ್ಲಿ ನಾನು ಅದೇ ತಿನ್ನೋದು ಇದೇ ತಿನ್ನೋದು ಅಂತ ಹೇಳೋಕ್ಕಾಗಲ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿದೆ. ತಣ್ಣಗಾಕಕ್ಕೆ ಬಿಟ್ಬಿಟ್ಟಿದ್ದೆ, ಎಷ್ಟು ಗಟ್ಟಿ ಕೆನೆ ಕಟ್ಟಿತ್ತು ಗೊತ್ತಾ. ಸೂಪರ್ ಚೆನ್ನಾಗಿತ್ತು. ಆ ಟೆಕ್ಸ್ಚರ್ ನೋಡಿದ್ರೆ ನಮ್ಮ ಮಕ್ಕಳಂತೂ ಕಾಯ್ತಾನೆ ಇರಲಿಲ್ಲ. ಆಯಿತಾ ಪಿನ್ನಿ ಅಂದರೆ ಚಿಕ್ಕಮ್ಮ ಅಂತ, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಆಯಿತಾ ಯಪ್ಪ ಕೇಳಿ ಇದನ್ನೇ ಎಷ್ಟು ಸತಿ ಟೇಸ್ಟ್ ನೋಡಿದ್ದಾರೆ ಗೊತ್ತಾ ಅವರು, ಆಗಿದೆಯಾ ಅಂತ. ಸೊ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್.
ಆ ಕೆನೆ ಕಟ್ಟಿರೋದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು, ಇಲ್ಲಾಂದರೆ ಒಂಥರ ಬರುತ್ತೆ, ಸ್ಮೂತಾಗಿ ಬರಲ್ಲ. ಚೆನ್ನಾಗಿ ವಿಸ್ಕರ್ ಇದ್ದರೆ ವಿಸ್ಕರಲ್ಲಿ ಸ್ವಲ್ಪ ಸ್ಪೂನಲ್ಲಿ ಬೀಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. MTR ಅವ್ರದ್ದು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೆ. ಇದರಲ್ಲೇ ಏಲಕ್ಕಿ ಇರುತ್ತಲ್ವ, ನಾನು ಸಪ್ರೇಟಾಗಿ ಏಲಕ್ಕಿ ಪುಡಿ ಏನೂ ಹಾಕೋಕ್ಕೆ ಹೋಗಲಿಲ್ಲ. ನಿಮ್ಮ ಹತ್ರ ಬಾದಾಮಿ ಪೌಡರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಏಲಕ್ಕಿನ ಚೆನ್ನಾಗಿ ಒಂದು 2-3 ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಾದರೂ ಫ್ಲೇವರ್ ಬೇಕಲ್ವ, ಮಾವಿನ ಹಣ್ಣುದಿರುತ್ತೆ, ಅದರ ಜೊತೆಗೆ ಏನಾದರೂ ಸ್ವಲ್ಪ ಏಲಕ್ಕಿ ಫ್ಲೇವರ್ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು MTR ಅವ್ರದ್ದು ಅಥವಾ ಯಾವ ಬ್ರ್ಯಾಂಡ್ದಾನ ಬಾದಾಮ್ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ತಿಕ್ಕಾಗಿದೆ, ಈಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ತಣ್ಣಗಾಗಿದೆ ಅಲ್ವಾ, ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು, ಇಲ್ಲಾಂದರೆ ಎಕ್ಕರು ಬಿಡುತ್ತೆ ಜಾರಲ್ಲಿ. ಸೊ ಮ್ಯಾಂಗೋ ಪಲ್ಪು ಮಿಕ್ಸಿ ಮಾಡಿ ಹಾಗೆ ಇಟ್ಟಿದ್ದೆ. ಇದಕ್ಕೇ ಈಗ ಅದೇನು ನಾನು ಕುಲ್ಫಿದು ಮಿಕ್ಸ್ಚರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಅದೇನೇನು ಸೈಡಲ್ಲಿ ಅಂಟ್ಕೊಂಡಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕೆರೆದು ಹಾಕಬೇಕು, ಯಾಕಂದರೆ ಅದೇ ಟೇಸ್ಟು. ಸೈಡಲ್ಲಿ ನಾನು ಮುಂದೆ ತೋರಿಸ್ತೀನಿ ನೋಡಿ, ಅದನ್ನು ವುಡನ್ ಸ್ಪ್ಯಾಚುಲ ಏನಾದರೂ ಇದ್ದರೆ ಈ ರೀತಿ ಎಲ್ಲ ನೀಟಾಗಿ ಸೈಡಲ್ಲೆಲ್ಲ ಕೆರೆದು ಹಾಕಿದ್ರೆ ಕ್ರೀಮಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಅಲ್ವಾ ಮೇನಾಗಿ ಕ್ರೀಮೇ ಇರಬೇಕಲ್ವ, ಕುಲ್ಫಿ ಕ್ರೀಮಿ ಆಗಿದ್ರೇ ತುಂಬ ಚೆನ್ನಾಗಿರೋದು. ಅದನ್ನೆಲ್ಲ ಈಗ ನೆಕ್ಸ್ಟ್ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಅದಕ್ಕೆ ಒಂಥರ ಒಳ್ಳೇದಾಯಿತು ಅನಿಸ್ತು, ದೊಡ್ಡ ಜಾರ್ ತೊಗೊಂಡಿದ್ದೆ ಒಳ್ಳೇದಾಯಿತು ಅನಿಸ್ತು. ಇಲ್ಲ ನೀವು ಚಿಕ್ಕ ಜಾರ್ ತೊಗೊಂಡಿದ್ದೀರಾ ಅಂದರೆ ಅದನ್ನೆಲ್ಲ ಇನ್ನೊಂದು ದೊಡ್ಡ ಜಾರ್ಗೆ ತೊಗೊಂಡು ನೆಕ್ಸ್ಟ್ ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೋದು. ಬೆಸ್ಟ್ ದೊಡ್ಡ ಜಾರೇ ತೊಗೊಳ್ಳಿ, ಅದೊಂಥರ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ನೋಡಿ ಇಷ್ಟು ಹಾಕಿದ್ರೂ ಸ್ವಲ್ಪ ಎಗ್ರುತ್ತೆ, ಅದು ಹುಷಾರಾಗಿ ಮಾಡ್ಕೋಬೇಕು. ಅಂದರೆ ಇದು ಏನಕ್ಕೆ ಮಾಡೋ ಸ್ಟೆಪ್ಪು ಅಂದರೆ ಆ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಈ ರೀತಿ ಎಲ್ಲ ಮಿಕ್ಸ್ಚರ್ ಮಾಡಿದ್ರೆ ಇಷ್ಟು ಸ್ಮೂತಾಗಿ ಬಂದಿತ್ತು ಗೊತ್ತಾ. ಇದನ್ನು ಜಸ್ಟ್ ಇದೇ ಸ್ಟೆಪ್ಪು. ಸೊ ನೋಡೋಕ್ಕೆ ಪ್ರೊಲಾಂಗ್ ಅನಿಸುತ್ತೆ, ಏನೂ ಇಲ್ಲ ಫ್ರೆಂಡ್ಸ್, ಒಂದು 10-15 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಅಂದರೆ ನೀವು ಮಾಡೋ ಕೆಲಸ 10-15 ನಿಮಿಷ, ಅದ್ರ ಪಾಡಿಗೆ ಅದು ಆಗ್ತಾ ಇರಬೇಕು. ಟೈಮ್ ಹಿಡಿಯುತ್ತೆ, ಇಲ್ಲ ಅಂತಲ್ಲ. ಇದು ಫ್ರೀಸ್ ಮಾಡಬೇಕು, ಒಂದು 8 ಅವರ್ 10 ಅವರ್ ಹಿಡಿಯುತ್ತೆ, ಇಲ್ಲ ಅಂತಲ್ಲ. ಬಟ್ ಫೈನಲ್ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಕುಲ್ಫಿದು ಬಿಫೋರ್ ಫ್ರೀಸಿಂಗ್ ಹೀಗಿರಬೇಕು, ಆಯಿತಾ. ನಮ್ಮ ಮನೇಲಿ ಯಾವುದೂ ಮೋಲ್ಡ್ಸ್ ಏನಿರಲಿಲ್ಲ ಅಕ್ಕನ ಮನೇಲಿ, ಸರಿ ಈ ಥರನೇ ಗ್ಲಾಸಸ್ ಎಲ್ಲ ಇತ್ತು, ಇದಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಿಮಗೆ ಬೇರೆ ಬೇರೆ ಸ್ಟೀಲ್ ಗ್ಲಾಸ್ದು ಇಲ್ವಾ ಏನಾದರೂ ನಿಮ್ಮ ಹತ್ರ ಏನಾದರೂ ಕುಲ್ಫಿ ಮೋಲ್ಡ್ಗಳಿದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೌಟಷ್ಟು ಹಾಕೋಬೋದು, ಅಥವಾ ಹೆಂಗೆ ನಿಮ್ಮ ಮೋಲ್ಡ್ ಪ್ರಕಾರ ಹೆಂಗಿದೆಯೋ ಆ ಶೇಪಲ್ಲಿ ಹಾಕ್ಕೋಬೋದು. ಟೆಕ್ಸ್ಚರ್ ಮಾತ್ರ ಹಿಂಗೆ ಇರಲಿ, ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಕ್ರೀಮಿ ಹಾಲನ್ನ ತೊಗೊಳ್ಳಿ. ಬ್ಲೂ ಕಲರ್ ಹಾಲಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ. ಆದಷ್ಟು ಗ್ರೀನ್ ಕಲರ್ ಪ್ಯಾಕೆಟ್ ಅಥವಾ ಆರೆಂಜ್ ಕಲರು, ಕಂಟ್ರಿ ಡಿಲೈಟು, ಈ ಥರ ಯಾವುದೋ ಒಂದು ಬರುತ್ತಲ್ವ ಗಟ್ಟಿ ಹಾಲು, ಕ್ರೀಮಿ ಹಾಲುಗಳನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಸಮ್ಮರ್ ಬೇರೆ ಅಲ್ವಾ, ಮಕ್ಳಿಗೊಂಥರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಕಷ್ಟಪಟ್ಟು ಮಾಡೋದನ್ನ ಮುಂದೆ ನೋಡಿ ಏನಾಯಿತು ಅಂತ. ಈಗೆಲ್ಲ ಮೋಲ್ಡ್ಗೆಲ್ಲ ಹಾಕಿ ಅದು ಕಡ್ಡಿನೂ ಇರಲಿಲ್ಲ, ಜಸ್ಟ್ ನಾವು ಆಲ್ ಆಫ್ ಅ ಸಡನ್ ಅಂದ್ಕೊಂಡಿದ್ದು ಹಿಂಗಿತ್ತು. ಮನೇಲಿ ಮಾವಿನ ಹಣ್ಣು ಇತ್ತಲ್ಲ, ಟ್ರೈ ಮಾಡೋಣ ಪಿನ್ನಿ, ಎಲ್ಲ ಚಿಕ್ಕಮ್ಮ ಮಾಡು ಅಂತ ಎಲ್ಲರೂ ಅಂತಾಯಿದ್ರು. ಸರಿ ಮಾಡೋಣ ಅಂತ ಆಲ್ ಆಫ್ ಅ ಸಡನ್ ಅಂದ್ಕೊಂಡ್ವಿ. ನೋಡಿ ಮನೇಲಿ ಸ್ಪೂನ್ ಇತ್ತು, ಅದನ್ನೇ ಇಟ್ಟು ಮ್ಯಾನೇಜ್ ಮಾಡಿಬಿಟ್ವಿ. ಸ್ಪೂನು ಮತ್ತು ಫೋರ್ಕು ಅದನ್ನೇ ಎಲ್ಲ ಇಟ್ಬಿಟ್ಟು ಈಗ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ನಮಗೆ ಐಡಿಯಾನೇ ಇಲ್ಲ ಇದು ಸೆಟ್ ಆಗುತ್ತೋ ಇಲ್ವೋ, ಒಂದು ಡೌಟ್ ಮೇಲೆ, ಯಾಕೆಂದರೆ ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ಕ್ಲಿಕ್ ಆಗುತ್ತೆ ಅಂತ ಏನಿಲ್ಲ. ನೋಡೋಣ, ಟ್ರೈ ಮಾಡೋಣ. ಏನಿಲ್ಲ ಅಂದರೂ ಅಟ್ಲೀಸ್ಟ್ ಎಲ್ಲ ಹಾಕಿರೋದು ಚೆನ್ನಾಗೇ ಇರುತ್ತೆ, ಟೇಸ್ಟ್ ಅಂತೂ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡು, ಏನಂತೂ ವೇಸ್ಟ್ ಅಂತೂ ಆಗೋಲ್ಲ ಅಂತ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಅದಕ್ಕೆ ಏನೂ ಪ್ಲಾನ್ಡಾಗಿ ಮಾಡಿರಲಿಲ್ಲ. ಐಸ್ ಕ್ರೀಮ್ ಸ್ಟಿಕ್ಸು ಅದೆಲ್ಲ ತಗೊಂಬರ್ಬೋದಿತ್ತು, ಬಟ್ ಏನೂ ಪ್ಲ್ಯಾನ್ ಇರಲಿಲ್ವಲ್ಲ, ಅದಕ್ಕೆ ಹಾಗೆ ಮಾಡಿದ್ವಿ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿಟ್ಟು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಅಕ್ಕ ಅವ್ರದ್ದು ಡಬಲ್ ಡೋರು ತುಂಬ ಚೆನ್ನಾಗಿರೋ ಫ್ರೀಝರ್ ಇರುತ್ತೆ. ಈ ಐಸ್ ಕ್ರೀಮ್ಸು, ಐಸ್ ಕ್ಯಾಂಡೀಸು ಇದೆಲ್ಲ ಮಾಡಬೇಕು, ಕುಲ್ಫಿ ಮಾಡಬೇಕು ಅಂದರೆ ಮೇಯ್ನಾಗಿ ಫ್ರೀಝರ್ ತುಂಬ ಚೆನ್ನಾಗಿರಬೇಕು. ಈಗ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಫ್ರೀಝಿಂಗ್ ಟೆಂಪ್ರೇಚರ್ ಅದೇ ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು 8ರಿಂದ 10 ಅವರ್ ಅಥವಾ 7 ಅವರ್ಸ್ 8 ಅವರ್ಸ್ ಬಿಟ್ಟು ಸುಮಾರಾಗಿ ಆಗುತ್ತೆ ಅಂತಲೇ ಹೇಳಿದರು. ಬಟ್ ನಮ್ಮದೇನು ಕತೆ ಆಯಿತು ಅಂತ ತೋರಿಸ್ತೀನಿ. ಈಗ ಜಸ್ಟ್ ಇಟ್ಟಿದ್ದೀನಿ. ಡಬಲ್ ಡೋರ್ ಇದೆ, ಲೆಫ್ಟ್ ಸೈಡ್ ಫುಲ್ಲು ಫ್ರೀಝರು, ರೈಟ್ ಸೈಡ್ ಫ್ರಿಡ್ಜ್ ಥರ. ಸೊ ತುಂಬಾ ಚೆನ್ನಾಗಿತ್ತು. 63 ನೋಡಿ ಈ ರೀತಿ ಎಲ್ಲ ಸ್ಪೂನ್ ಎಲ್ಲ ಸಿಕ್ಕಿಸಿದ್ವಿ. ಬಟ್ ಏನು ಮಾಡೋದು, ಮಕ್ಕಳು 6 ಅವರ್ಸ್ 7 ಅವರ್ಸ್ವರೆಗೂ ವೇಟ್ ಮಾಡಲೇ ಇಲ್ಲ ಫ್ರೆಂಡ್ಸ್. ಅವರು ಜಸ್ಟ್ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಇಟ್ಬಿಟ್ಟು, ನಮ್ಮ ಅಕ್ಕನ ಮಗ ಅಂತೂ ನಾನು ತಿಂತೀನಿ ಅಂತ ತಿಂದೇ ಬಿಟ್ಟ. ನೋಡಿ ಅದು ಇನ್ನೂ ಫ್ರೀಸ್ ಆಗಕ್ಕೆ ಬರ್ತಾಯಿತ್ತು, ತಣ್ಣಗೆ ಬೇರೆ ಇತ್ತು. ನೋಡಿ ಮೇಲೆ ನೋಡಿದ್ರ ಅದು ಸ್ವಲ್ಪ ಫ್ರೀಸ್ ಆಗ್ತಾಯಿದೆ, ನೀಟಾಗಿ ಫ್ರೀಸ್ ಆಗೋಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳೆಲ್ಲ ತೊಗೊಂಡು ತಿಂದೇ ಬಿಟ್ಟರು ಅದನ್ನು.
ಟೇಸ್ಟ್ ಮಾತ್ರ ಸೂಪರು. ಮತ್ತು ಇದನ್ನು ತಿಂದ್ಬಿಟ್ಟು ಮತ್ತೆ 1 ಲೀಟ್ರ್ ಹಾಲು ತಂದುಕೊಟ್ಟ. ಚಿಕ್ಕಮ್ಮ ಮತ್ತೆ ಮಾಡು, ಒಂದು 10 ಕಪ್ ಮಾಡು ಈ ಸತಿ ಅಂತ ಅರ್ಧ ಲೀಟ್ರ್ ಬಿಟ್ಬಿಟ್ಟು 1 ಲೀಟ್ರ್ ತೊಗೊಂಬಂದಿದ್ದಾನೆ. ಫ್ರೆಂಡ್ಸ್ ಪ್ಲೀಸ್ ಟ್ರೈ ಮಾಡಿ. ಒಂದು 8 ಅವರ್ ಬಿಟ್ಬಿಡಿ. ನಾನು ಅದಕ್ಕೆ ಅಂದ್ಕೊಂಡೆ ಇನ್ಮೇಲೆ ರಾತ್ರಿ ಮಾಡ್ತೀನಿ. ನಾನು ರಾತ್ರಿ ಮಾಡಿ ಫ್ರೀಝರ್ಗೆ ಹಾಕ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ 8 ಅವರ್ ಸೆಟ್ಟಾಗಿ ಹೋಗುತ್ತೆ. ನೀವೆಲ್ಲ ಸುಮ್ಮನೆ ಇರಲ್ಲ, ಕಾಯೋದು ಇಲ್ಲ. ತಿಂತೀವಿ. ಅಯ್ಯೋ ಇನ್ನೇನು ಮಾಡೋದು, ತಿಂದ್ರೋಕಳೆ. ತಣ್ಣಗೆ ಬೇರೆ ಇತ್ತಲ್ವ, ಒಂಥರ ಐಸ್ ಕ್ರೀಮ್ ಥರ ಆಗೋಯ್ತು ಅದು, ಐಸ್ ಕ್ಯಾಂಡಿ ಮಾಡೋಕ್ಕೋಗಿ. ನೋಡಿ ಮತ್ತೆ 1 ಲೀಟ್ರ್ ತಂದು ಕೊಟ್ಟಿದ್ದಾನೆ. ಮಾಡಿ ನನ್ನ ಜಿಮ್ಗೆ ಹೋಗ್ತಾನೆ ಅವನು, ಜಿಮ್ಗೆ ಹೋಗಿ ಬರೋಷ್ಟೊತ್ತಿಗೆ ಮಾಡಿ ಅಂತ ತಂದಿಟ್ಟಿದ್ದಾನೆ. ಸೊ ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು? ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತಲೇ ಹೇಳ್ಬೋದು. ಇತ್ತು ಕುಲ್ಫಿ ಚಂದ ಆಯಿತು. ಯಾಕೆ ತಂದಿದ್ದು ಮತ್ತೆ ಹಾಲು ಮತ್ತೆ ಮಾಡ್ಸೋಕ್ಕೆ ತುಂಬ ಚಂದ ಆಯಿತು ಗಾಯ್ಸ್. ಸೊ ಟ್ರೈ ಮಾಡಬೇಕಾ? ಎಲ್ಲರ ಮನೆಯವ್ರು ಟ್ರೈ ಮಾಡಿ. ತುಂಬ ಚೆನ್ನಾಗಾಗಿತ್ತು ಅಲ್ವಾ? ವಿಡಿಯೋ ಎಲ್ಲ ಮಾಡಿದ್ದು ನಮ್ಮ ಅಕ್ಕನ ಮಗಳೇ, ಅದಕ್ಕೆ ಚೆನ್ನಾಗಿತ್ತು ಅಲ್ಲೇನಮ್ಮ? ಏಮ್ಮ? ಓಕೆ ಫ್ರೆಂಡ್ಸ್, ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.